ರಕ್ತ ಕೊಟ್ಟೆವು ರಕ್ತ ಕೊಟ್ಟೆವು ರಕ್ತ ಕೊಟ್ಟೆವು. ಜಿಲ್ಲೆ ಮೆಸೇಜ್ ಕೊಡ್ತೀವಿ. ಈಗಾಗಲೇ ಮೊದಲಿಂದ ಇಲ್ಲದ ವಿಚಾರ ಈಗ ಯಾಕೆ ಬಂದಿದೆ? ತುಮಕೂರಿನ ಜಿಲ್ಲೆಯ ರೈತರ ಸಮಸ್ಯೆಯನ್ನ ಮೊದಲು ಆಲಿಸಿ. ಅವೈಜ್ಞಾನಿಕವಾಗಿ ನೀವು ಏನು ಇದನ್ನ ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಹೊರಟಿದ್ದೀರೋ, ನೀವು ಚಾನಲ್ನಲ್ಲಿ ತೆಗೆದಿರೋದನ್ನು ನೋಡಿದ್ರೆ ಗೊತ್ತಾಗತ್ತೆ ಈ ರೈತರಿಗೆ ಅನ್ಯಾಯ. ರೈತರಿಗೆ ನ್ಯಾಯ ಕೊಡ್ತೀವಿ ಅಂತ ತಿಳ್ಕೊಳ್ಬೇಡಿ. ರೈತರು ಎಲ್ಲಿದ್ದರೋ ಅವರು ರೈತರೇ, ಅವ್ರಿಗೂ ನ್ಯಾಯ ಕೊಡಬೇಕು. ಆದರೆ ಎರಡೂ ಜಿಲ್ಲೆಗಳ ರೈತ ಮುಖಂಡರುಗಳನ್ನ ನೀವು ಸೇರಿಸಿ ಮಾತಾಡಿದ್ದೀರಾ. ನೀವು ಸರ್ಕಾರ ನಾವು ಏನು ಬೇಕಾದರೂ ಕ್ರಮ ಜರುಗಿಸ್ತೇವೆ, ನೀವ್ಯಾರು ಕೇಳೋ ಹಾಗಿಲ್ಲ. ನೀವು ಕೇಳಿದ್ರೆ FIR ದಾಖಲು ಮಾಡ್ತೇವೆ, ಜೈಲಿಗೆ ಇಡ್ತೇವೆ ಅಂತಕ್ಕಂಥ ಈ ಧೋರಣೆ ಸರಿ ಇದೆಯಾ? ಇದು ಕಾಂಗ್ರೆಸ್ನ ಧೋರಣೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ, ರೈತರು ಎಲ್ಲಿದ್ದರೂ ಅವರು ರೈತರೇ. ಇವರನ್ನ ಸಮಸ್ಯೆಗೆ ಇವರು ಸಾಯಬಾರದು, ಅವರು ಬದುಕಬಾರದು, ಇದಾ ನಿಮ್ಮ ಉದ್ದೇಶ? ಇದನ್ನು ನಿಲ್ಲಿಸಿ ಮೊದಲು. ಅದಾದ ನಂತರ ಇವತ್ತು ರೈತರು ಏನು ಹೋರಾಟಕ್ಕೆ ಹೊರಟಿದ್ದಾರೆ, ಇಲ್ಲಿ ಕಾಂಗ್ರೆಸ್ ರೈತರು, ಬಿಜೆಪಿ ರೈತರು, ಜನತಾದಳ ರೈತರು ಅಂತಿಲ್ಲ, ಅವರೆಲ್ಲ ರೈತರೇ. ಇಲ್ಲಿ ಪಕ್ಷ ಭೇದಗಳಿಲ್ಲ. ನಾವೆಲ್ಲ ಸೇರಿ ರೈತರಿಗೆ ಸಹಕರಿಸಬೇಕು, ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಆ ಕಾರಣದಿಂದ ನಾವೆಲ್ಲರೂ ಬಂದಿದ್ದೇವೆ. ನಾವು ಯಾವುದೇ ಪಕ್ಷಕ್ಕೆ ಸೇರಿದ್ರೂ ಕೂಡ ರೈತರ ಪರವಾದ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪಕ್ಷದ ನಾಯಕರನ್ನು ಒಳಗೊಂಡಂತೆ ಸರ್ವ ಪಕ್ಷಗಳ ಸಭೆಯನ್ನ ಮೊದಲು ಕರೆಯಿರಿ. ಈ ಭಾಗದ ಶಾಸಕರು ಮತ್ತೆ ಆ ಭಾಗದ ಶಾಸಕರನ್ನು ಕರೆಯಿರಿ. ಕರೆದು ಸಮಾಲೋಚನೆ ಮಾಡಿ, ಯಾರಿಗೆ ಯಾವ ರೀತಿ ತೀರ್ಪು ಸಮಂಜಸವಾಗ್ತದೋ, ಯಾರು ಉತ್ತಮ ರೀತಿಯ ಸಲಹೆಗಳನ್ನು ಕೊಡ್ತಾರೋ ಅದನ್ನು ಕ್ರೋಢೀಕರಿಸಿ ಸರ್ಕಾರದ ತೀರ್ಮಾನವನ್ನು ಕೊಡಿ. ಇಲ್ಲಂದ್ರೆ ನಾವು ಮಾಡೋದೇ ನೀವೇನು ಮಾಡ್ತಿರೋ ಮಾಡ್ರಿ. ಈ ದ್ವಂದ್ವ, ಈ ನಿಲುವುಗಳ ನಿಮ್ಮದು ಯಾವ ರೈತರಿಗೂ ಹಿಡಿಸೋದಿಲ್ಲ. ಆ ಕಾರಣದಿಂದ ಈ ದುಂಡಾವರ್ತಿಯನ್ನು ಬಿಟ್ಬಿಡಿ. ಇವತ್ತು ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೋ ಮೊದಲು ವಾಪಸ್ ತೆಗೀರಿ. ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕ್ತೀರಿ ಅಂತಂದ್ರೆ ಏನವ್ರು ಕಳ್ಳತನ ಮಾಡಕ್ ಬಂದಿದ್ರ? ನಿಮ್ಮಲ್ಲಿ ಏನಂತ ದೋಚಕ್ ಬಂದಿದ್ರ? ನೀವಿಲ್ಲಿ ಹಾಕಿರ್ತಕ್ಕಂಥದ್ದನ್ನು ಯಾರಾದ್ರೂ ಒತ್ಕೊಂಡು ಹೋದ್ರ? ಯಾಕೆ ಈ ರೀತಿ ಮಾಡಿ ನಡ್ಕೊಳ್ತಾ ಇದ್ದೀರಿ? ಇದು ಹಿಟ್ಲರ್ನ ನಡೆ ಹೊರತು ಇದು ನಿಮ್ಮ ರೈತರ ಸಮಸ್ಯೆ ಕೇಳುವ ನಡೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮುಖಂಡರುಗಳು ಮಾತಾಡಿದ್ದಾರೆ, ಹೆಚ್ಚು ಇದನ್ನು ಮುಂದುವರಿಸಲಿಕ್ಕೆ ಹೋಗೋದಿಲ್ಲ. ಈ ಸಮಸ್ಯೆ ಇದನ್ನು ದೊಡ್ಡದಾಗಿ ಬೆಳೆಸಬೇಡಿ. ರೈತರು ನೆಮ್ಮದಿಯಿಂದ ಇರಬೇಕು. ಅವರನ್ನು ನೋಯಿಸಿ ಇನ್ನೊಬ್ಬರಿಗೆ ಯಾರಿಗೋ ನಾನು ಒಳ್ಳೇದು ಮಾಡ್ತೀನಿ ಅಂದ್ರೆ ಇದು ಸರಿ ಹೋಗೋದಿಲ್ಲ. ಇಲ್ಲಿನ ರೈತರು ಸಂಪೂರ್ಣವಾಗಿ ಒಪ್ಪಿಗೆ ಪಡೆಯುವವರೆಗೆ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥದ್ದು.